ಸಿದ್ದರಾಮಯ್ಯವ್ರ ಪಾದ ತೊಳೆದು ನಾವು ನೀರು ಕುಡಿತೇವೆ. ಬೇಕಾದ್ರೆ ಹೋರಾಟ ಮಾಡಿ, ನಾವು ಬೇಡ ಅಂತ ಹೇಳೋದಿಲ್ಲ. ನಾವು ಸಾವಿರಾರು ಹೋರಾಟಗಳನ್ನು ಮಾಡಿರೋರು ನಾವು. ಆದ್ರೆ ರಾಜ್ಯಪಾಲರನ್ನ ಭಾವಚಿತ್ರವನ್ನ ಸುಟ್ಟು ಹಾಕಿ ಈ ರಾಜ್ಯದಲ್ಲಿ ಏನೋ ಮಾಡಿದ್ದಾರೆ ಅಂತ ಹೇಳಿ ಸುಳ್ಳು ಹೇಳುವಂತ ಒಂದು ಪ್ರಕ್ರಿಯೆಗೆ ತಾವು ತೊಡಕೊಂಡಿದ್ದೀರಲ್ಲ, ಇದು ಅತ್ಯಂತ ಹೇಯವಾದಂತ ಕೃತ್ಯ. ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಬಿಟ್ಟಿದ್ದಾರೆ, ಹೋರಾಟ ಮಾಡಿ, ಮೌನವಾಗಿ ಮಾಡಿ, ಶಾಂತಿಯುತವಾಗಿ ಮಾಡಿ. ಮಂಗಳೂರಿನಲ್ಲಿ ಏನ್ ಮಾಡಿದ್ರಿ? ಅದಕ್ಕೆ ಹೇಳಿದೆ, ಲಾ ಅಂಡ್ ಆರ್ಡರ್ ಈ ರಾಜ್ಯದಲ್ಲಿ ಸತ್ತು ಹೋಗಿದೆ. ಇದನ್ನು ಗಂಭೀರವಾಗಿ ತಗೋಬೇಕು. ಹೋರಾಟ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಿಕ್ಕಿರುವಂತ ಒಂದು ಹಕ್ಕಿನ ಭಾಗ ಅದು. ಆದ್ರೆ ಹೇಗಾಯ್ತು ಹಾಗೆ ಮಾಡ್ಲಿಕ್ಕೆ ಅವಕಾಶ ಇಲ್ಲಲ್ಲ. ಇಡೀ ರಾಜ್ಯದಲ್ಲಿ ನೀವು ಹೋರಾಟವನ್ನ ಮಾಡಿ ಒಂದು ವ್ಯವಸ್ಥೆಗೆ ಕಳಂಕ ತರುವಂತ ಕೆಲಸವನ್ನ ತಾವು ಮಾಡಿದಿರಿ. ಹಾಗಾಗಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಹಾಗಾಗಿ ರಾಜೀನಾಮೆ ಕೊಡಬೇಕು. ಒಂದು ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತ ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದೀರಿ. ನಿಮ್ಮ ಹಿರಿತನಕ್ಕೆ ತರುವಂತ ಒಂದು ನಡವಳಿಕೆ ಅಲ್ಲ ಇದು. ತಪ್ಪು ಮಾಡಿಲ್ಲ ಅಂದ್ಮೇಲೆ ಭಯ ಯಾಕೆ? ಸಿದ್ದರಾಮಯ್ಯನವರಿಗೆ ತಪ್ಪು ಮಾಡಿಲ್ಲ ಅಂದ್ಮೇಲೆ ಭಯ ಯಾಕೆ? ಕಾಂಗ್ರೆಸ್ಸಿನ ನೇತೃತ್ವಕ್ಕೆ ನಮ್ಮವ್ರು ಯಾರು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಭಯ ಯಾಕೆ? ತನಿಖೆ ಎದುರಿಸಲಿಕ್ಕೆ ತಾಕತ್ತಿಲ್ವಾ ನಿಮಗೆ? ಹಾಗಾದ್ರೆ ಹೌಸಲ್ಲೇ ಹೋಗ್ಬಿಟ್ರಿ ನೀವು. ಉತ್ತರ ಕೊಡಬೇಕಾಗಿರೋಂಥ ಜಾಗ ಎಲ್ಲಿತ್ತು ಅಲ್ಲಿ ಕೊಡ್ಲಿಲ್ಲ ನೀವು. ಹಾಗಾಗಿ ನಮಗೂ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ನೀವು ಕಳಂಕಿತ ಮುಖ್ಯಮಂತ್ರಿ ಅಂತ ಹೇಳಿ. ಇಲ್ಲಾಂದ್ರೆ ನೀವು ಫೇಸ್ ಮಾಡ್ತಾ ಇದ್ರಿ. ನಿಮ್ಮನ್ನ ಬಹಳ ವರ್ಷದಿಂದ ನಾವು ನೋಡಿದ್ದೇವೆ. ನಿಮಗೆ ಯಾರು ಅದರೊಳಗಡೆ ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿಸಿದರೆ ಗೊತ್ತಿಲ್ಲ ನಮಗೆ. ಆದ್ರೆ ನೀವು ಅದರೊಳಗಡೆ ಮುಳುಗಿದಿರಿ ಭ್ರಷ್ಟಾಚಾರದಲ್ಲಿ. ಇದನ್ನ ರಾಜ್ಯಪಾಲರು ಹೇಳಿಬಿಟ್ರೆ ನಿಮಗೆ ಅಪಮಾನ. ನೀವು ಯಾರ ಬಗ್ಗೆ ಏನ್ ಬೇಕಾದ್ರೂ ಹೇಳ್ಬೋದು ಅಂತಾದ್ರೆ ಹೇಗಾಗತ್ತೆ? ರಾಜ್ಯಪಾಲರ ನಡೆ ಅತ್ಯಂತ ಸ್ವಾಗತಾರ್ಹವಾದಂತ ನಡೆ. ರಾಜ್ಯಪಾಲರು ಸರ್ಕಾರದ ಒಂದು ಭಾಗ ತಾನೆ. ಇಡೀ ರಾಜ್ಯದ ನೇತೃತ್ವ ಅವರದೇ ತಾನೆ. ಅವರೇ ತಾನೇ ನಿಮ್ಮನ್ನೆಲ್ಲ ಪ್ರಮಾಣ ವಚನ ಕೊಟ್ಟಿರುವಂತದ್ದು. ಅವರಿಂದ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ನಿಮಗೆ ರಾಜ್ಯಪಾಲರು ಬಹಳ ಒಳ್ಳೆಯವರು. ನೀನು ಮಾಡಬಾರದು ಮಾಡಿದೆಪ್ಪ, ಸರಿಯಲ್ಲ ಅಂತೇಳಿ ದೂರ ಹೋಗು ಅಂತ ಹೇಳಿದ್ರೆ, ತನಿಖೆಗೆ ಒಳಪಡು ಅಂತ ಹೇಳಿದ್ರೆ ರಾಜ್ಯಪಾಲರು ನಿಮಗೆ ಕೆಟ್ಟವರ? ಹಾಗಾಗಿ ಸಿದ್ದರಾಮಯ್ಯನವರೇ, ರಾಜ್ಯಪಾಲರಿಗೆ ಸಂಪೂರ್ಣ ಅಧಿಕಾರ ಇದೆ. ಮುಖ್ಯಮಂತ್ರಿ ಸ್ಥಾನ ಮಾಡ್ಲಿಕ್ಕೆ, ಪ್ರತಿಜ್ಞಾವಿಧಿ ಬೋಧಿಸ್ಲಿಕ್ಕೂ ಅವರಿಗೆ ಅಧಿಕಾರ ಇದೆ ಅಂತ ಆದ್ಮೇಲೆ ನಿಮ್ಮನ್ನ ಬಿಸಾಕ್ಲಿಕ್ಕೂ ಅಧಿಕಾರ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಎದುರಿಸಿ, ತನಿಖೆ ಎದುರಿಸಿ ಹೊರಗಡೆ ಬನ್ನಿ. ನೀವು ಏನೂ ಮಾಡಿಲ್ಲ ಅಂತ ಆಯ್ತು ಅಂತ ಆದ್ರೆ ನಾವು ನಿಮ್ ಪಾದ ತೊಳಿತೇವೆ. ಕಾಂಗ್ರೆಸ್ ಭ್ರಷ್ಟಾಚಾರದೊಳಗಡೆ ಮುಳುಗಿಲ್ಲ ಅಂತ ಆದ್ರೆ ಸಿದ್ದರಾಮಯ್ಯವ್ರ ಪಾದ ತೊಳೆದು ನಾವು ನೀರು ಕುಡಿತೇವೆ. ಬೇಕಾದ್ರೆ ತನಿಖೆ ಎದುರಿಸ್ರಿ. ತನಿಖೆಯಿಂದ ಯಾಕೆ ದೂರ ಹೋಗ್ತೀರಿ? ತನಿಖೆಯನ್ನು ಎದುರಿಸಲಿಕ್ಕೆ ತಾಕತ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ ನಮಗೆ. ಅದಕ್ಕೋಸ್ಕರ ನೀವು ಈ ರೀತಿಯ ಬೇರೆ ಬೇರೆ ದಾರಿಗಳನ್ನು ಹುಡುಕ್ತಾ ಇದ್ದೀರಿ, ನಿಮ್ಮ ಅಕ್ರಮವಾದಂತ ಸೀಟನ್ನ ಭದ್ರ ಮಾಡ್ಕೊಳ್ಳೋಕ್ಕೋಸ್ಕರ.